ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ಮೊಟ್ಟೆಯಿಂದ ಹೇಗೆ ನಾವು ಆಮ್ಲೆಟ್ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಕೇವಲ 2 ನಿಮಿಷದಲ್ಲಿ ನಾವು ಈ ಆಮ್ಲೆಟನ್ನು ತಯಾರು ಮಾಡಬಹುದು. ಮಕ್ಕಳು ಮೊಟ್ಟೆ ತಿನ್ನಲ್ಲ ಸ್ನೇಹಿತರೆ, ಈ ಥರ ನೀವು ಮೊಟ್ಟೆಯಿಂದ ಆಮ್ಲೆಟ್ ಹಾಕ್ಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ. ಮೊಟ್ಟೆ ತಿನ್ನೋದು ತುಂಬ ಒಳ್ಳೆಯದು ಸ್ನೇಹಿತರೆ, ಆರೋಗ್ಯ ದೃಷ್ಟಿಯಿಂದ. 5 ಮೊಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ. ಮೊಟ್ಟೆಯಲ್ಲಿ ಹೆಚ್ಚಿಗೆ ಪ್ರೋಟೀನ್ ಇದೆ ಸ್ನೇಹಿತರೆ. ಈ ಪ್ರೋಟೀನು ನಮ್ಮ ದೇಹದ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಬೆಳೆಯುವ ಮಕ್ಕಳಿಗೆ ಡೈಲಿ 1 ಮೊಟ್ಟೆ ಅಥವಾ ಈ ಥರ ಆಮ್ಲೆಟ್ ಹಾಕ್ಕೊಟ್ರೆ ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ, ಟೊಮಾಟೊ, ಅರ್ಧ ಟೊಮಾಟೊ ಹಾಕ್ಕೋಬೇಕು ಸ್ನೇಹಿತರೆ. 2 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕ ಉಪ್ಪು, 1/4 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ. 3 ಕರಿಮೆಣಸುಕಾಳು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಇವಾಗ ಒಂದು ಬಟ್ಲು ತಗೊಂಡು ಅದಕ್ಕೆ ನಾವು ಕಟ್ ಮಾಡಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದನೇ ಮೆತ್ತಗೆ ಆಗೋ ತನಕ ನಾವು ಇಸ್ಕೋಬೇಕು ಸ್ನೇಹಿತರೆ. ಈ ಥರ ಮಾಡೋದ್ರಿಂದ ಕೊತ್ತಂಬರಿ, ಈರುಳ್ಳಿ, ಟೊಮಾಟೊ ಸ್ವಲ್ಪ ಮೆತ್ತಗಾಗುತ್ತೆ ಸ್ನೇಹಿತರೆ. ನಾವಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ನೇಹಿತರೆ, ಪಾನಿಪುರಿ, ಗೋಬಿ ತಿನ್ನೋದ್ರ ಬದಲಾಗಿ ಈ ಥರ ಆಮ್ಲೆಟನ್ನು ಹಾಕ್ಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ, ಮತ್ತು ಬಾಯಿಗೂ ಸಹ ರುಚಿ ಸಿಗುತ್ತೆ. ಇವಾಗ ಅದನ್ನು ಇಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ನಾವು ತಗೊಂಡಿರುವ ಮೊಟ್ಟೆಯನ್ನು ಹೊಡೆದು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಹೀಗೆ ನೀವು ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇವಾಗ ಮೊಟ್ಟೆಯನ್ನು ಚೆನ್ನಾಗಿ ಕಳಿಸ್ಕೋಬೇಕು ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸೌಟ್ ತಗೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ನೀರನ್ನು ಸೇರಿಸಬಾರ್ದು ಸ್ನೇಹಿತರೆ. ನೀರು ಸೇರಿಸಿದ್ರೆ ಚೆನ್ನಾಗಿರಲ್ಲ. ಇವಾಗ ಸ್ಟವ್ ಮೇಲೆ ಒಂದು ತವೆಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತವೆ ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ. ನಂತರ ನಾವು ತಗೊಂಡಿರೋ ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ, ಪೆಪ್ಪರ್ ಪುಡಿನ ಸ್ವಲ್ಪ ಸೇರಿಸ್ಕೊಂಡು ನಾವು ದೋಸೆಯನ್ನು ಯಾವ ಥರ ಹಾಕ್ಕೊತೀವೋ ಅದೇ ಥರ ನಾವು ಹಾಕ್ಕೋಬೇಕು ಸ್ನೇಹಿತರೆ. ಒಡೆದಿರೋ ಮೊಟ್ಟೆಯನ್ನು. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಡುಗೆಗೆ ಸಂಬಂಧಿಸಿರುವ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾವು ಎಷ್ಟೇ ಸಲ ಕೇಳಿದರೂ ಸಹ ಕೆಲವರು ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಅಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಸ್ನೇಹಿತರೆ, ಮೊಟ್ಟೆ ಆಮ್ಲೆಟ್ ಸ್ವಲ್ಪ ಬೆಂದಿದ ನಂತರ ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ ಅದಕ್ಕೆ ಸೇರಿಸ್ಕೊಂಡು ಎಣ್ಣೆಯನ್ನು ಸ್ವಲ್ಪ ಹಾಕ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಸ್ನೇಹಿತರೆ. ಹತ್ತಿರ ಇದ್ದೇ ಮಾಡಿ, ಇಲ್ಲಾಂದರೆ ಸೀದೋಗುತ್ತೆ. ಈಗ ಆಮ್ಲೆಟನ್ನು ತಿರುಗಿಸ್ಕೋಬೇಕು ಸ್ನೇಹಿತರೆ. ಬ್ರೌನ್ ಆಗಿರಬೇಕು ಸ್ನೇಹಿತರೆ. ಕೆಳಗಡೆ ಮೇಲ್ಗಡೆ ಬ್ರೌನ್ ಕಲರ್ ಬಂದ್ರೇ ಆ ಆಮ್ಲೆಟು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಹೀಗೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ನಾವು ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನೋಣ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಾವು ಮಾಡಿದಂತಹ ಮೊಟ್ಟೆ ಆಮ್ಲೆಟ್ ರೆಡಿ ಆಯಿತು ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಆಮ್ಲೆಟನ್ನು ನಾವು ಮಾಡಿದಂತಹ ಆಮ್ಲೆಟನ್ನು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ.